ಮೊಟ್ಟೆ ತಿಂತೀವಿ. ಈಗ ಮಾಡ್ಬಾರ್ದು. ಫ್ರೆಂಡ್ಸ್, ಬಟ್ಟೆ ತೊಗೊಂಡಿದ್ದೆ, ಅದನ್ನ ತೋರಿಸೋಣ ಅಂದ್ಬಿಟ್ಟು ಹಂಗೆ ತೋರಿಸ್ದೆ. ಪೂಜೆ ಮಾಡ್ಕೋಬೇಕು, ಫಸ್ಟು ತೋರಿಸ್ಬಿಡೋಣ, ಆಮೇಲೆ ಪೂಜೆ ಮಾಡೋಕ್ಕೆ ಹೋಗೋಣ ಅಂತ ಅಷ್ಟೇ. 3 ಪೀಸ್ ಅಂದರೆ ಪ್ಯಾಂಟು, ಟಾಪು, ವೇಲು 3 ಕೂಡ ಒಂದೇ ಸೆಟ್ ಇದೆ. ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಫಂಕ್ಷನ್ಸ್ಗೆ, ಪಾರ್ಟಿ ವೇರ್ಸ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ಬೋದು ನೀವು. ವಿ ನೆಕ್ ಇದೆ, ಈಗ ಟ್ರೆಂಡಿಂಗ್ ಈ ವಿ ನೆಕ್ಕು ತುಂಬ ಅಫಿಷಿಯಲ್ ಆಗಿ ತುಂಬ ಚೆನ್ನಾಗಿದೆ. ಲೆಂತ್ ಕೂಡ ತುಂಬ ಲೆಂತ್ ಇದೆ ನೋಡಿ, ತುಂಬ ಅಂದರೆ ತುಂಬ ಲೆಂತ್ ಇದೆ. ನನಗೆ ಇಷ್ಟ, ಈ ಥರ ಲೆಂತೆಲ್ಲ ಇರೋದಿಲ್ಲ, ಇಷ್ಟ ನೋಡಿ. ಸ್ಲೀವಿಗೆ ಕೂಡ ಈ ಥರ ಒಂದು ಡಿಸೈನ್ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಲೆಂತು ಕೂಡ ಚೆನ್ನಾಗಿದೆ, ಅಲ್ಲಲ್ಲೇ ಬುಟ್ಟ, ಸ್ಮಾಲ್ ಬುಟ್ಟಾಸ್ ಇದೆ, ನೋಡ್ಬೋದು. ನನಗೆ ಏನು ಅಟ್ರ್ಯಾಕ್ಟ್ ಆಗಿದ್ದು ಅಂದರೆ ಎಷ್ಟೊಂದು ವೇರ್ ಮಾಡಿಸಿದ್ರು ಅವರು. ಪಾಪ ಅಂಗಡಿಗಳಲ್ಲಾದರೆ ಸುಮ್ಮನೆ ಎತ್ಕೊಬರ್ಬೇಕು, ಅವ್ರು ನೀವು ವೇರ್ ಮಾಡಿ ಹಾಕ್ಕೊಂಡು ಹೇಗಿದೆ ಅಂತ ನೋಡಿ ತೊಗೊಳ್ಳಿ, ಪರವಾಗಿಲ್ಲ ಅಂತ ಹೇಳಿದ್ರು. ಎಷ್ಟೊಂದು ಹಾಕ್ಕೊಂಡ್ವಿ, ಅದರಲ್ಲೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಂಗಾಗಿ ತೊಗೊಂಡೆ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ 1200 ಆಯಿತು. ಪರವಾಗಿಲ್ಲ ಫ್ರೆಂಡ್ಸ್, 1200 ರುಪೀಸ್ಗೆ ಸೆಟ್ಟು ಇಷ್ಟು ಚೆನ್ನಾಗಿರೋದು. ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕಾಂಪ್ರಮೈಸೇ ಆಗಂಗಿಲ್ಲ, ಆ ಥರ ಕ್ವಾಲಿಟಿ ಇದೆ. ಇದಕ್ಕೆ ಲೈನಿಂಗು ಕೂಡ ಬಂದಿದೆ, ನೋಡ್ಬೋದು ನೀವು. ಲೈನಿಂಗು ಕೂಡ ಇದೆ ಟಾಪಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್. ಆ್ಯಂಕಲ್ ಲೆಂತು ಕೂಡ ಕೊಡ್ತಾರೆ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಎಕ್ಸ್ಪೆಂಡ್ ಆಗ್ತಿದೆ ಪ್ಯಾಂಟು ಅಂದ್ಬಿಟ್ಟು. ಇದಕ್ಕೆಲ್ಲ ಮಾಮೂಲಿ ಅಂಗಡಿಗಳಿಗೆ ಹೋದರೆ ನಾವು 350 ರುಪೀಸ್ ಅಂತೂ ಕೊಡಲೇಬೇಕು ಫ್ರೆಂಡ್ಸ್. ಯಾರು ಇಷ್ಟು ಕಡಿಮೆ ಕೊಡಲ್ಲ. 1000ಗೆ 5 ಪೀಸ್ ಕೊಡ್ತಿದ್ದಾರೆ. ಮತ್ತು ಬ್ರ್ಯಾಂಡು ಕೂಡ ಇದೆ, ಇಲ್ಲಿ ಟ್ಯಾಗು ಕೂಡ ಇದೆ ಬಾಟಮಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು 1000 ರುಪೀಸ್ಗೆ 4 ಒಂದು ವೇರ್ ಮಾಡಿದ್ದೀನಿ, ರೆಡ್ ಕಲರು. ಇದಕ್ಕೆ ನೋಡೋಣ ಹೇಗಿದೆ, ಏನು ಕಂಫರ್ಟ್ ಆಗಿದೆಯಾ. ಮತ್ತು ನಿಮ್ಗೆ ಹೇಳಬೇಕು, ರಿವ್ಯೂ ಕೊಡಬೇಕು ಅಂದರೆ ನಾನು ವೇರ್ ಮಾಡಿ ಹಾಕ್ಕೊಂಡು ನೋಡಿ ಕೊಡಬೇಕು ಫ್ರೆಂಡ್ಸ್. ಹಂಗೆಲ್ಲ ಡೈರೆಕ್ಟಾಗಿ ತಂದಿದ್ದ ತಕ್ಷಣ ಕೊಡೋದು ತಪ್ಪಾಗುತ್ತೆ. ಹಂಗಾಗಿ ವೇರ್ ಮಾಡಿದೆ, ತುಂಬ ಕಂಫರ್ಟ್ ಆಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಶೈನಿಂಗ್ ಇದೆ. ಟರ್ನ್ ಮಾಡಿದಾಗ ಕಾಲನ್ನ ಅಥವಾ ಟೈಟಾಗಿ ನೀಟಾಗಿ ಕುತ್ಕೊಂಡಿದ್ದಾಗ ಅದು ಶೈನಿಂಗು ಕೂಡ ತುಂಬ ಚೆನ್ನಾಗಿ ಕೊಡ್ತಿದೆ. ತೊಗೋಬೋದು ಅಂತ ಹೇಳ್ತೀನಿ ನಾನು. ಆನ್ಲೈನ್ ಮುಖಾಂತರ ನಿಮಗೆ ಅವರು ಕೊರಿಯರ್ ಮಾಡಿಕೊಡ್ತಾರೆ, ಶಿಪ್ಪಿಂಗ್ ಚಾರ್ಜು ಇರುತ್ತೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಅದರಲ್ಲಿ 2 ಮಾತೇ ಇಲ್ಲ. ಅದ್ರ ಜೊತೆಗೆ ಇದೊಂದು ಸ್ಯಾರಿ ಫ್ರೆಂಡ್ಸ್. ಇದು ನನಗೆ ಎಷ್ಟು ಇದರಲ್ಲಿ ಸಿಕ್ತು ಅಂದರೆ, ಸೈಬರ್ಗೆ ಹೋಗಿದ್ನಲ್ಲ ನಾನು. ಸೈಬರ್ಗೆ ಹೋಗಿದ್ದಾಗ ಅಲ್ಲಿ ಮೇಡಮ್ ಅಂದರು, ತಗೊಳ್ಳಿ ಮೇಡಮ್ ನಾವೆಲ್ಲ ತೊಗೊತಿದ್ವಿ, ತುಂಬ ಕಡಿಮೆಗೆ ಮಾಡಿಕೊಡ್ತಿದ್ದಾರೆ, ತಗೊಳ್ಳಿ, ತುಂಬ ಚೆನ್ನಾಗಿದೆ. ನಮಗೆ ಹಾಕಿ ನೋಡಿ ಹಾಕಿದ್ರು ಅವರು, ತುಂಬ ಚೆನ್ನಾಗಿ ನೆರಿಗೆನೂ ಕೂಡ ಕೂರುತ್ತೆ. ಫಸ್ಟ್ ಟೈಮು ತುಂಬ ಪೇಪರ್ ಥರ ಇದೆ ಫ್ರೆಂಡ್ಸ್, ನೋಡ್ಬೋದು. ತುಂಬ ಪೇಪರ್ ಥರ ಇದೆ, ಅಷ್ಟೇ ತುಂಬ ಚೆನ್ನಾಗೂ ಕೂಡ ಕೂರುತ್ತೆ ಇದು. ನಾನು ಬಟ್ಟೆ ಕಲೆಕ್ಷನ್ಸ್ ಅಂತ ಅಂದರೆ ಅದೊಂದೇ ಮಾಡೋಣ ಅಂತ ಇದನ್ನು ಜೊತೆಗೆ ಹಾಕ್ತೆ ಅಷ್ಟೇ. ನಾಳೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದ್ರದ್ದು, ಹೇಗೆ ಕಾಣಿಸುತ್ತೆ ವೇರ್ ಮಾಡಿದಾಗ ಅಂತ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡ್ಕೋಬೋದು ನೀವು ಹಿಂದಿನ ವಿಡಿಯೋದಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಈ ಚಿಕ್ಕ ಪುಟ್ಟ ಇಲ್ಲಿ ಮನೆ ಹತ್ರ ಪೂಜೆ ಮಾಡುವಾಗ ಮನೆ ಹತ್ರ ಇದ್ದಾಗ ಉಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಹೊರಗಡೆ ಉಟ್ಕೊಂಡೋಗೋಕ್ಕೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬರೀ 200 ರುಪೀಸ್ ಇದು. ಎಷ್ಟು ಹೇಳಿದ್ರು ಬಿಡಲಿಲ್ಲ. ತೊಗೊಳ್ಳಿ ಮೇಡಮ್ ನಾವು ತೊಗೊತೀವಿ ಅಂದರು. ಅವ್ರಿಗೂ ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಕೂಡ ತೊಗೊಂಡಿದ್ದಾಯಿತು. ಪರವಾಗಿಲ್ಲ ಫ್ರೆಂಡ್ಸ್, 200 ರುಪೀಸ್ಗೆ ಏನು ಬರುತ್ತೆ ಅಲ್ವಾ.
ಇದೊಂದು ಸ್ಯಾರಿ ಇದೆ, ಜೊತೆಗೆ ಇದೊಂದು ಡ್ರೆಸ್ಸು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದ ಡ್ರೆಸ್ ಇದು. ಮತ್ತು 1000ಗೆ 5 ಪೀಸ್ ಲೆಗ್ಗಿನ್ಸ್ ಮತ್ತು ಬ್ರ್ಯಾಂಡ್ ಲೆಗ್ಗಿನ್ಸ್ ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಕಂಫರ್ಟ್ ಆಗಿದೆ, ಎಕ್ಸ್ಪೆಂಡ್ ಆಯ್ತಿದೆ. ಮೇಯ್ನು ಹಾಕ್ಕೊಂಡು ವೇರ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಅವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಅಡ್ರೆಸ್ ಹಾಕಿರ್ತೀನಿ, ಮತ್ತು ಅವ್ರದ್ದು ನೇಮು, ಅಂಗಡಿ ನೇಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಅವ್ರು ಏನು ನೇಮ್ ಇಟ್ಕೊಂಡಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಚೆಕ್ ಮಾಡಿ ತೊಗೊಳ್ಳೋರಿದ್ರೆ ತೊಗೋಬೋದು. ಪೂಜೆನೂ ಕೂಡ ಆಯಿತು. ಪೂಜೆ ಎಲ್ಲ ಮಾಡಿಕೊಂಡು ದೇವ್ರ ಸಾಮಾನು ತೊಳಿಬೇಕಿತ್ತು. ಸ್ವಲ್ಪ ಅಲ್ಲೇ 20 ದಿವಸ 15 ದಿವಸ ಆಗಿಬಿಟ್ಟಿತ್ತು. ನನ್ನಲ್ಲಿ ಹಿಂಗೆ ಊರ ಕಡೆ ಹೋಗ್ತಾ ಬರ್ತಾ ತೊಳೆಯೋಕ್ಕಾಗಿರಲಿಲ್ಲ, ವಾಶ್ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊಳಕ್ಕಾಗಿರಲಿಲ್ಲ. ಹಂಗೆ ಮಾಡ್ಕೊತಿದ್ದೆ. ಅದಕ್ಕೆ ಇವತ್ತು ಗುರುವಾರ ಆಗಿದ್ದರಿಂದ ಅಮಾವಾಸ್ಯೆ ಅಲ್ವಾ, ಪೂಜೆ ಎಲ್ಲ ದೇವ್ರದ್ದು ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪೂಜೆನೂ ಕೂಡ ಮಾಡ್ಕೊಂಡ್ವಿ. ಹೇಗಿದೆ ಏನು ಅಂತ ನಾನು ತೋರಿಸ್ತೀನಿ. ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಊಟದ ರೇಟ್ ಅಂತೂ ಮಾತಾಡ್ಸೋಕ್ಕಾಗಲ್ಲ, ಹಂಗಾಗಿ ಸಿಂಪಲ್ಲಾಗಿ ಪೂಜೆನೂ ಮಾಡ್ಕೊಂಡಿದ್ದೀನಿ. ಮೇಯ್ನ್ ನಾನು ದೇವ್ರ ಸಾಮಾನು ತೊಳೆದು ಪೂಜೆ ಮಾಡಬೇಕಾಗಿತ್ತು ಅಷ್ಟೇನೆ. ಟಿಫನ್ ಕೂಡ ತಿಂದೆ. ಟೊಮೊಟೊ ಬಾತ್ ಮಾಡಿದೆ ಅಂತ ಅನ್ನೋದ, ಜಸ್ಟ್ ಈಗ ತಿಂದ್ಬಿಟ್ಟು ಸಿಕ್ಕಿದ್ದೀನಿ ನಿಮ್ಮ ಜೊತೆ. ಹೇಗೆ ಮಾಡಿದ್ದೀನಿ ಪೂಜೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ. ಮೇಯ್ನು ನಾನು ದೇವ್ರ ಸಾಮಾನು ತೊಳಿಬೇಕಿತ್ತು, ಪೂಜೆ ಮಾಡ್ಕೋಬೇಕಿತ್ತು ಅಷ್ಟೇ. ಊದ ರೇಟು ತುಂಬ ಜಾಸ್ತಿನೇ ಇದೆ, ಹಂಗಾಗಿ 1/4 kg 50 ಅಂದರು. 1/4 kg ಹೂವು ತೊಗೊಂಡಿದ್ದೆ, ನೆನ್ನೆನೇ ಕಟ್ಟಿದೆ. ಒಂದೊಂದೇ ಒಯ್ಟಿ ನೀಟಾಗಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಇದು ಶನಿವಾರದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಭಾನುವಾರ ಬೆಳಗ್ಗೆ 9:30 ಆಗಿದೆ. ಹೊಲ್ದತ್ರ ಅಪ್ಪಂಗೂಟ ಕೊಟ್ಬರೋಣ ಅಂತ ಹೋಗಿದ್ದೀವಿ. ಮದುವೆ ವ್ಲಾಗ್ ಹಾಕಿದ್ನಲ್ಲ, ನಮ್ಮ ದೊಡ್ಡಪ್ಪನ ಮಗಂದು ಮದುವೆ ಆಗಿತ್ತು. ಭಾನುವಾರ ಬಂದುಬಿಟ್ಟು ಮರುಳೆ ಊಟ ಇತ್ತು. ಹಂಗಾಗಿ ನಾನು, ಅಣ್ಣ, ಹಸ್ಬೆಂಡು, ಮಕ್ಕಳು ಇಷ್ಟು ಜನನೂ ಕೂಡ ಬಂದಿದ್ವಿ. ನೈಟ್ 10:30 ಆಗಿತ್ತು, ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಊಟ ತಗೊಂಡು ಹೋಗ್ತಾಯಿದ್ದೀವಿ. ಮಕ್ಕಳು ಅಲ್ಲಿ ಹೋಗ್ತಿದ್ದಾರೆ, ಅಮ್ಮ ಅಲ್ಲಿ ಹೋಗ್ತಿದ್ದಾರೆ. ಹೋಗ್ತಾಯಿದ್ದೀವಿ. ನೈಟ್ ಬಂದ್ವಿ ಊರಿಗೆ. ಅಲ್ಲಿ 10:30 11 ಗಂಟೆ ಆಗಿತ್ತು ಅನಿಸುತ್ತೆ. ಈಗ ಹೊಲ್ದತ್ರ ಹೋಗ್ತಾಯಿದ್ದೀವಿ. ಅಪ್ಪ ಬೆಳಗ್ಗೆನೇ ಹೊಲ್ದತ್ರ ಹೊರಟೋಗ್ಬಿಟ್ಟಿದ್ರು. ಜೋಳ ಚಲ್ಸೋಕ್ಕೆ ಅಂತ ಟ್ಯಾಕ್ಟರ್ ಬಂದಿತ್ತಂತೆ. ಹಂಗಾಗಿ ಜೋಳ ತಗೊಂಡು ಹಸು ಎಲ್ಲ ಹಿಡ್ಕೊಂಡು ಹೋಗಿದ್ರಲ್ಲ, ಟಿಫನ್ ತಿಂದಿರಲಿಲ್ಲ. ಹಂಗಾಗಿ ಟಿಫನ್ ತಗೊಂಡು ಬಂದ್ವಿ. ನಾನು, ಅಮ್ಮ, ಮಕ್ಕಳು ಎಲ್ಲ. ಹಸ್ಬೆಂಡು ಮನೇಲಿದ್ದಾರೆ, ಅವ್ರು ಹೊಲ್ದತ್ರ ಬರೋದೇ ಇಲ್ಲ ಬಿಡಿ. ನಾನು ಮದುವೆ ಆಗಿ 10 ವರ್ಷ ಆಯಿತು. ಒಂದು ಸಲ ಬಂದಿದ್ದಾರೆ ಅಷ್ಟೇ ನಮ್ಮ ಹೊಲ್ದತ್ರ, ಅವ್ರು ಬರೋದೇ ಇಲ್ಲ. ಅಮ್ಮ ಊಟ ತಗೊಂಡು ಹೋಗ್ತಾ ಇದ್ರಲ್ವ ಅಂದ್ಬಿಟ್ಟು ನಾವು ಬರ್ತೀವಿ ಅಂತ ಅಂದ್ವಿ. ಹಂಗಾಗಿ ಬರ್ತಾಯಿದ್ವಿ ಜೊತೇಲಿ. ಅಮ್ಮ ಎಮ್ಮೆ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ, ನಾವು ಹಿಂದೆ ಬರ್ತಾಯಿದ್ವಿ. ನೋಡ್ಬೋದು, ಅಪ್ಪ ಅಲ್ಲಿದೆ ನೋಡಿ. ಇಲ್ಲೇ ಜೋಳ ಚಲಿಸಿರೋದು, ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ತೆಂಗಿನ ಮರದ ಕೆಳಗಡೆ ಸತ್ತೆ ಎಲ್ಲ ಬೆಳೆದಿರುತ್ತಲ್ಲ, ಹಂಗಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ತುಂಬ ಗಾಳಿ ಇದೆ. ಎಷ್ಟು ಕೇಳಿಸ್ತಾ ಇದೆಯೋ ಎಷ್ಟೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಗಾಳಿ ಬೀಸ್ತಾ ಇದೆ. ನಮ್ಮಪ್ಪ ಕೆಲಸ ಮಾಡ್ತಾಯಿದ್ದಾರೆ, ನಮ್ಮಮ್ಮ ಎಮ್ಮೆ ಕಟ್ಟಾಕ್ತಾ ಇದ್ದಾರೆ. ಅಲ್ಲಿ ಮೇಕೆನೂ ಕೂಡ ಬರ್ತಾ ಇದೆ. ಅಲ್ಲಿ ಹಸು ಕಟ್ಟಿದ್ದಾರೆ. ನನ್ನ ಮಗಳು ಕಂಪ್ಲೇಂಟ್ ಹೇಳ್ತಿದ್ದಾಳೆ ಅಪ್ಪಂಗೆ. ಜೋಳ ಚಲ್ದದೆ, ತುಳಿಬಾರ್ದು. ಮೇಲೆಲ್ಲ ಬಂದಿದ್ಯಲ್ವ, ಅದನ್ನ ಕೆಳಗಡೆ ಹಾಕಿದ್ರೆ ಅದು ಜೋಳ ಹುಟ್ಟುತ್ತೆ. ಜೋಳ ಮೇಲಿದ್ರೆ ಅದು ಕೆಳಗಡೆ ಊರು.
ಅಪ್ಪನ್ನ ಟಿಫನ್ ತಿಂದ್ಬಿಡಿ ಅಂತ ಟಿಫನ್ ತಿಂದು ಸ್ವಲ್ಪ ಅದೆಲ್ಲ ಜೋಳ ಎಲ್ಲ ಕೆಳಗಡೆ ಊರಿ ನಾವು ಮನೆ ಕಡೆ ಹೊರಟ್ವಿ. ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಣ್ಣ ಫೋನ್ ಮಾಡಿದರು, ಹಂಗಾಗಿ ಮನೆ ಕಡೆ ಹೊರಟಿದ್ದೀವಿ ನಾವು ಕೂಡ. ನೋಡಿ ಫ್ರೆಂಡ್ಸ್, ಅನ್ಬೆ ಆಟ ಆಡೋಕ್ಕೆ ಕಿತ್ಕೊಂಡೆ ನೋಡಿ, ಕೆಳಗಡೆ ಹೆಂಗೆ ಬ್ರೌನ್ ಐತೆ. ನನ್ನ ಮಗಳಿಗೆ ಆಟ ಆಡೋಕ್ಕೆ ಅಂದ್ಬಿಟ್ಟು ಒಂದು ಅಣಬೆ ಬಿಟ್ಟಿತ್ತು ಅಂತ ಕಿತ್ಕೊಟ್ಟೆ. ಅದು ಸಾಂಬಾರ್ಗೆ ಹಾಕೋದಲ್ಲ. ನನ್ನ ಮಗಳು ಏನೇನು ಹೇಳ್ತಿದ್ಲು ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಕೈ ಸ್ಮೆಲ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಏನು ಹೇಳ್ತಿದ್ಲು. ಹಂಗಾಗಿ ನಾನು ವೀಡಿಯೋ ಅದು ವಾಯ್ಸು ಮ್ಯೂಟ್ ಮಾಡಿದ್ದೀನಿ. ನಾವು ಹೊಲ್ದ ಹತ್ರದಿಂದ ಮನೆ ಕಡೆ ಹೊರಟಿದ್ದೀವಿ, ಹೋಗೋಣ ಟೈಮ್ ಆಗಿಬಿಡುತ್ತೆ ಅಂತ. ಅಲ್ಲಿ 11 ಆಗಿಬಿಟ್ಟಿತ್ತು. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಹೊಲ. ದನಗಳಿಗೆ ಹುಲ್ಲು ಕೊಯ್ಯೋದು. ಹೊಲ್ದಾಗ ಬಂದು ನಮ್ಮವ್ವ ಇದನ್ನ ಕಟ್ಟಾಕ್ತೈತೆ, ಎಮ್ಮೆ ಕಟ್ಟಾಕ್ತೈತೆ. ಹೊಸ ಸುಮ್ಮನೆ ನಿಂತ್ಕೊಂಡೈತೆ. ನಮ್ಮ ಅಪ್ಪನೂ ಹಸಿಗೆ ಹುಲ್ಲು ಕೊಯ್ತಾ ಇದ್ದಾರೆ. ಬ್ಲಾಗ್ ಆಗ್ತಾಗ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗಳು ತುಂಟಾಟದ ಮಾತುಗಳು, ತರಲೆ ಮಾತುಗಳು ಹೇಗಿತ್ತು ಅಂದ್ಬಿಟ್ಟು. ಅವಳ ಮಾತಲ್ಲಿ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ನಾವು ಕೂಡ ರೆಡಿಯಾಗಿ ನಾವು ಮರಳಿ ಊಟಕ್ಕೆ ಹೋಗ್ತಾ ಇದ್ದೀವಿ, ನಾನ್ ವೆಜ್ ಊಟಕ್ಕೆ. ಅಣ್ಣ ಫಸ್ಟೇ ಹೋಗಿದ್ರು, ನೀವು ಬರೋದು ಲೇಟ್ ಆಗುತ್ತೆ, ನಿಮ್ಮನ್ನ ಎಷ್ಟೊತ್ತು ಕಾಯಿದ್ರು, ಬರೋಲ್ಲ ಬೇಗ ಮನೆ ಬಿಟ್ಟು ಆಚೆ ಅಂದ್ಬಿಟ್ಟು ಅಣ್ಣ ಹೋಗಿಬಿಟ್ಟಿದ್ರು. ನಾನು ಹಸ್ಬೆಂಡು, ಅಪ್ಪ, ಅಮ್ಮ, ಮಕ್ಕಳು ಇಷ್ಟು ಜನ ಹೋಗಿದ್ರಿ. ಊಟ ಮಾತ್ರ ಸೂಪರಾಗಿ ಮಾಡಿಸಿದ್ರು. ನಾವು ಕೂಡ ಹೊರಟು ಬಂದ್ವಿ. ಅಂದರೆ ಚೌಟ್ರಿಲಿ ಮಳೆನೂ ಕೂಡ ಬರ್ತಿತ್ತಲ್ಲ ಅಲ್ಲಿ, ಹಂಗಾಗಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಜಾಸ್ತಿ ಹಿಂಸೆ ಆಗುತ್ತೆ ಹೋಗೋರಿಗೆ ಬರೋರಿಗೆ ಅಂದ್ಬಿಟ್ಟು ಊಟ ಮಾಡಿಕೊಂಡು ನಾವು ಕೂಡ ಹೊರಟು ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಟೇಕ್ ಕೇರ್, ಬೈ, ಲವ್ ಯು ಆಲ್.